ವರ್ಷದ ತಾವು ಕೂಡ ಭಾಗವಹಿಸಿದ್ದೀರಿ, ನಾವು ಕೂಡ ಭಾಗವಹಿಸಿದ್ದೀವಿ. ಅದಕ್ಕೇನೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರೆಯನ್ನು ಪೂಜಿಸ್ತಾರೋ ಅಲ್ಲಿ ದೇವತೆ ನೆಲೆಸುತ್ತಾರೆ ಅಂತೇಳಿ ಮೊದಲ ಕಾಲದಿಂದ ಕೂಡ ನಾವು ಮಹಿಳೆಯರನ್ನ ಆರಾಧಿಸ್ತಾ ಬಂದಿದ್ದೇವೆ. ಹೌದಲ್ವಾ? ನಮ್ಮ ಎತ್ತ ತಾಯಿಯ ಹೆಣ್ಣು, ನಮ್ಮ ಕಷ್ಟಗಳಲ್ಲಿ ಜೀವನವನ್ನ ಹಂಚ್ಕೊಳ್ತಕ್ಕಂಥವಳ ಹೆಣ್ಣು, ನಮ್ಮ ತಂದೆಯರ ಒಂದು ಆಶ್ರಯವನ್ನು ಬಯಸ್ತಕ್ಕಂಥವಳು ಹೆಣ್ಮಗಳಾಗಿ ಹೆಣ್ಣು. ಈ ಸಮಾಜದಲ್ಲಿ ಹೆಣ್ಣಿಗೆ ನಾವು ವಿಶೇಷವಾದ ಗೌರವವನ್ನು ಕೊಡ್ತೇವೆ. ಅದಕ್ಕೇನೆ ಎಲ್ಲಿ ನಾರೆಯರನ್ನ, ಎಲ್ಲಿ ಮಹಿಳೆಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತೇಳಿ ಬಹಳ ವರ್ಷಗಳಿಂದ ಹೇಳಿದ್ರು. ಇದು ನಾಣ್ಣುಡಿ. ಆದರೆ ನನ್ನ ಜೀವನದಲ್ಲಿ ನನ್ನ 4 ಬಾರಿ ಚುನಾವಣೆಗಳಲ್ಲಿ, 4 ಬಾರಿ ಪುರಸಭೆಯಲ್ಲಿ, 8 ಬಾರಿ ಮಾತಾಡ್ತವರಲ್ಲಿ ಮಹಿಳೆಯರೇ ಹೆಚ್ಚು. ನಾನಿವತ್ತೇನು ಕೂಡ 3 ಬಾರಿ ಶಾಸಕ ಆಗಬೇಕಾದ್ರೆ ಎಲ್ಲ ಮಹಿಳೆಯರು ಕೂಡ ವಿಶೇಷವಾಗಿ ಗೌರವದಿಂದ ಮತ ಹಾಕಿದ್ದಾರೆ. ಹಾಗೆಯೇ ಇವತ್ತು ನಾವು ಈ ದೇಶದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನು ನಾವು ಕೊಟ್ಟಿದ್ದೀವಿ. ಹಿಂದೆ ಒಂದು ಕಾಲದಲ್ಲಿ ಹೆಣ್ಣು ಮಗಳು ಅಡಿಗೆ ಮಾಡೋದಕ್ಕೆ ಮಾತ್ರ ಸೀಮಿತ. ಆ ಹೆಣ್ಣು ಮಗಳಿಂದ ಅಡಿಗೆ ಮಾಡಿ ಮಕ್ಕಳನ್ನ ಹೆತ್ತು ಗಂಡನ ಸಾಕೋದಕ್ಕೆ ಮಾತ್ರ ಹೆಣ್ಮಕ್ಳು ಸೀಮಿತ ಅಂತ ಒಂದು ಕಾಲ ಇತ್ತು. ಆ ನಿಟ್ಟಿನಲ್ಲಿ ಈ ದೇಶದ ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಪಣದೊಡ್ಡಿದ್ದಂತಹ ತಾಯಿ, ಈ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆರವರು. ಬಹುಶಃ ಇವತ್ತು ಇತಿಹಾಸ ನೋಡಿದಾಗ ಇವತ್ತು ಇತ್ತೀಚೆಗೆ ಬಹಳಷ್ಟು ವರ್ಷಗಳಿಂದ ಮೇಡಮ್ ಅವರಾಗಿರ್ಬೋದು. ಹಿಂದೆ ಯಾವ ಮೇಡಮ್ ಅನ್ನು ಕೂಡ ಗಂಡಸರು ಪಾಠ ಮಾಡಕ್ ಕಳಿಸ್ತಾ ಇರಲಿಲ್ಲ. ಆದ್ರೆ ಇವತ್ತು ಅಂತ ಮಹಿಳೆಯನ್ನ, ಆ ಮಹಿಳೆ ಮುಂದೆ ಬಂದು ಸಮಾಜದಲ್ಲಿ ನಾನು ಕೂಡ ವಿದ್ಯಾಭ್ಯಾಸವನ್ನು ಕೊಡಿಸ್ತೇವೆ ಅಂತ ಬಂದಂತ ತಾಯಿ ಸಾವಿತ್ರಿಬಾಯಿ ಮಾತು. ಅಂತ ತಾಯಿಗೆ ಮತ್ತು ಈ ಒಂದು ದೇಶದಲ್ಲಿ ಒಬ್ಬ ಹೆಣ್ಣು ಮಗಳು ಸಮರ್ಥವಾಗಿ ರಾಜಕೀಯವಾಗಿ ಕೂಡ ಇಚ್ಛಾಶಕ್ತಿಯಿಂದ ಜನರನ್ನ ಕಾಪಾಡ್ತಾರೆ ಅಂತೇಳಿ ಪ್ರಧಾನಿ ಆದಂತವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ನಾವು ನೆನಪುವಂತೇವೆ ಅವರಿಬ್ಬರನ್ನ. ಯಾಕೆ ಹೇಳ್ತೀನಿ ಅಂದ್ರೆ, ಇಂದಿರಾ ಗಾಂಧಿರವರು 20 ಅಂಶಗಳ ಕಾರ್ಯಕ್ರಮವನ್ನು ಕೊಟ್ಟು ಪ್ರತಿ ಮಹಿಳೆಯ ಸಬಲೀಕರಣಕ್ಕೆ ಮುಂದಾದರು. ಹೆಣ್ಣು ಮಕ್ಕಳಿಗೆ ಒಂದು ಪ್ರಯಾಸವನ್ನು ತಂದುಕೊಟ್ಟು ಹೆಣ್ಣು ಮಕ್ಕಳು ಕೂಡ ಈ ದೇಶವನ್ನ ಆಳಲಿಕ್ಕೆ ಸಮರ್ಥಿದ್ದಾರೆ ಅನ್ನೋದನ್ನ ನಿರೂಪಣೆ ಮಾಡಿಕೊಟ್ಟು, ಇದರೊಟ್ಟಿಗೆ ಇಂದಿನ ನಮ್ಮ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮುರವರು ಕೂಡ ಒಬ್ಬ ರಾಷ್ಟ್ರಪತಿಯಾಗಿ ಒಳ್ಳೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಾವು ಅಡಿಗೆ ಮಾಡುವ ಕೈ ಈ ದೇಶವನ್ನು ಕೂಡ ಹಾಳಬಲ್ಲದು, ಯಂತ್ರಗಳನ್ನು ಕೂಡ ನಡೆಸಬಲ್ಲದು. ಸಮಾಜದಲ್ಲಿ ಪ್ರತಿಯೊಂದು ಕೆಲಸವನ್ನು ಕೂಡ ನಾವು ಮಹಿಳೆಯರು ಸೈ ಅಂತ ಹೇಳಿ ಇವತ್ತು ತಮಗೆ ಅನೇಕ ಮಹಿಳೆಯರು ಮಾಡಿ ತೋರಿಸಿದ್ದಾರೆ. ಇವತ್ತು ವಿಮಾನದಲ್ಲಿ ಪೈಲಟ್ ಮಹಿಳೆಯರಾಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ, ವಕೀಲರಾಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, IAS ಆಗಿದ್ದಾರೆ, IPS ಆಗಿದ್ದಾರೆ. ಇದು ಒಟ್ಟಿಗೆ ಸರಿಸಮಾನವಾಗಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಸಮರ್ಥವಾಗಿ ನಿರ್ವಹಿಸ್ತೇವೆ ಅಂತ ಇವತ್ತು ಮಹಿಳೆಯರು ಸಾಬೀತುಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಿಂದೆ ಈ ಮಹಿಳೆಯರಿಗೆ ರಾಜಕೀಯದಲ್ಲೂ ಕೂಡ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿ
33% ಮಹಿಳೆಯರನ್ನ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಕೂಡ ಅನುಷ್ಠಾನ ಮಾಡಿದ್ದೇವೆ. ಮುಂದೆ ವಿಧಾನಸಭೆ ಕೂಡ 33% ಮಹಿಳೆಯರನ್ನ ಕಳಿಸ್ಕೊಡ್ತೇವೆ. ಅಲ್ಲಿಗೆ